ಜಿಲ್ಲೆಯಲ್ಲಿ ಕುರಿಗಾಹಿಗಳಿಗೆ ಶಾಕ್ ಎದುರಾಗಿದೆ. ಕೆರಕಲಮಟ್ಟಿ ಬೈಪಾಸ್ ಬಳಿ ಒಂದೇ ಬಾರಿಗೆ 13 ಕುರಿಗಳು ಸಾವನ್ನಪ್ಪಿವೆ. ಕುರಿಗಳ ಸಾವಿಗೆ ನಿಖರ ಕಾರಣವೇನು? ಮಾಲೀಕರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗುತ್ತಾ? ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ಪಶು ವೈದ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೆರಕಲಮಟ್ಟಿ ಬೈಪಾಸ್ ಬಳಿ 13 ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ಕುರಿಗಳು ಕುರಿಗಾಹಿಗಳಾದ ಕೊರತಿ ಕೋಲಾರ ಮತ್ತು ಚಂದು ಕಾಳೆ ಅವರಿಗೆ ಸೇರಿವೆ ಎಂದು ತಿಳಿದುಬಂದಿದೆ. ಕುರಿಗಳು ಏಕಾಏಕಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶ್ರವಣಕುಮಾರ ಗತ್ತಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವನ್ನಪ್ಪಿದ ಕುರಿಗಳು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಕುರಿಗಳ ಸಾವಿಗೆ ನಿಖರ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದೇ ವೇಳೆ ಸರ್ಕಾರದ ಅನುಗ್ರಹ ಯೋಜನೆಯಡಿ ಒಂದು ಕುರಿಗೆ 7,500 ರೂಪಾಯಿ ಪರಿಹಾರವನ್ನ ನೀಡುವ ಬಗ್ಗೆ ಡಾಕ್ಟರ್ ಶ್ರವಣಕುಮಾರ ಗತ್ತಿಯವರು ಮಾಹಿತಿಯನ್ನು ನೀಡಿದ್ದಾರೆ ಎಂದು ತಿಳಿಸಲಾಗಿದೆ. ಆದರೆ ಕುರಿಗಾಹಿಗಳ ಪ್ರಶ್ನೆ ಬೇರೆಯೇ ಇದೆ. ಒಂದೇ ಬಾರಿಗೆ ಕುರಿಗಳು ಸಾವನ್ನಪ್ಪಿದಾಗ ಪ್ರತಿ ಕುರಿಯ ಮಾರುಕಟ್ಟೆ ಮೌಲ್ಯ ಸುಮಾರು 25,000 ರೂಪಾಯಿ ಇದ್ದರೆ 7,500 ರೂಪಾಯಿ ಪರಿಹಾರ ಸಾಕಾಗುತ್ತದೆಯೇ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಕುರಿಗಳ ಸಾವಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಕುರಿಗಾಹಿಗಳಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು. ಘಟನೆಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಿ ಸರ್ಕಾರದಿಂದ ಅಗತ್ಯ ನೆರವನ್ನ ಒದಗಿಸಬೇಕು ಎಂದು ಕುರಿಗಾಹಿಗಳು ಮನವಿಯನ್ನ ಮಾಡಿದ್ದಾರೆ. ಈ ಘಟನೆ ಕುರಿತು ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಕೂಡಲೇ ಗಮನವನ್ನ ಹರಿಸಿ ಕುರಿಗಾಹಿಗಳಿಗೆ ನ್ಯಾಯಯುತ ಪರಿಹಾರವನ್ನ ದೊರಕಿಸುವಂತೆ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಕೆರಕಲಮಟ್ಟಿ ಬೈಪಾಸ್ ಬಳಿ ಕುರಿಗಳ ಸಾವಿಗೆ ನಿಖರ ಕಾರಣ ಏನು ಎಂಬುದನ್ನ ತನಿಖೆಯಿಂದ ಹೊರಬರಬೇಕಿದೆ. ಕುರಿಗಾಹಿಗಳಿಗೆ ಸೂಕ್ತ ಪರಿಹಾರ ಸಿಗಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.